ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಅಂದರೆ ಸಾಕಷ್ಟು ಜನ ಏನು ಹೇಳ್ಕೊಳ್ತಾರೆ ಗೊತ್ತಾ, ಅಪ್ಪ ನಮಗೆ ಯಾವ ಪೂಜೆ ಪರಿಹಾರ ಏನು ಬೇಡ, ನಾವು ಇದೇನ ರೆಸ್ಟ್ ಮಾಡಬೇಕು, ಆರಾಮಾಗಿರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ. ಅದು ತುಂಬಾ ಒಳ್ಳೆಯದೇ. ಯಾಕಂದರೆ ವಾರ ಪೂರ್ತಿ ದುಡ್ದಿರ್ತೀರ, ರೆಸ್ಟ್ ಮಾಡಬೇಕು ಅನ್ನೋದು ಕೂಡ ಇರುತ್ತೆ. ಅದರ ಜೊತೆ ನಮ್ಮ ಜೀವನ ಬಂಗಾರ ಆಗಬೇಕು, ನಮ್ಮ ಬಾಳು ಬಂಗಾರ ಆಗಬೇಕು, ನಮ್ಮ ಸಮಸ್ಯೆಗಳು ಈಡೇರಿ ನಮ್ಮ ಕೋರಿಕೆಗಳು ನೆರವೇರಬೇಕು, ನಾವು ಅಂದುಕೊಂಡಿರುವಂಥದ್ದು ಯಶಸ್ಸನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ಆಸೆ ನಮಗೆ ಇರುತ್ತಲ್ವ. ಆಸೆ ಪಟ್ಟರೆ ಸಾಕಾಗೋದಿಲ್ಲ, ಅದಕ್ಕೆ ಚಿಕ್ಕದಾಗಿ ಪರಿಹಾರ ಕೂಡ ಮಾಡ್ಕೊಳ್ಬೇಕು. ಯಾಕಂದರೆ ಈ ದಿನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾನುವಾರ ಪಂಚಮಿ ತಿಥಿ ಬಂದಿದೆ ಸ್ನೇಹಿತರೆ. ಭಾನುವಾರಕ್ಕೆ ಬಹಳ ಶಕ್ತಿ ಇದೆ. ನಾವು ಭಾನುವಾರವನ್ನು ತಗೊಂಡ್ರೆ ಆ ದಿನ ಬರುವಂಥ ಯಾವುದೇ ಒಂದು ವಿಶೇಷವಾದ ಶಕ್ತಿದಾಯಕವಾದ ದಿನ ತಿಥಿ ಇದ್ದರೆ ಅದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪಂಚಮಿ ಅಂದರೆ ವಾರಾಹಿ ದೇವಿಗೆ, ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥದ್ದು ಹಾಗೂ ಶಕ್ತಿದಾಯಕವಾಗಿರುವಂಥದ್ದು. ನಾವೆಲ್ಲರೂ ನರಮಾನವರು ಈ ದಿನ ಅಷ್ಟು ಶಕ್ತಿ ಕೂಡಿರೋದ್ರಿಂದ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ, ನಮ್ಮ ಸಮಸ್ಯೆಗಳು ರಿಪೀಟ್ ಆಗದೇ ಇರುವಂತೆ ಕೋರಿಕೆಗಳು ಕೇಳಿಕೊಂಡಾಗ ನಿಜವಾಗ್ಲೂ ವಾರಾಹಿ ದೇವಿಯ ಶಕ್ತಿದಾಯಕವಾದ ಪಂಚಮಿ ಆಗಿರೋದ್ರಿಂದ ನಮಗೆ ತಿಂಗಳಲ್ಲಿ 2 ಪಂಚಮಿ ಬರುತ್ತೆ ಸ್ನೇಹಿತರೆ. ನಿಮಗೆ ಒಂದು ಪಂಚಮಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದು ಪಂಚಮಿ ಆದರೂ ನಮಗೆ ಸಿಗುತ್ತೆ. ಆ ದಿನ ಸಂಕಲ್ಪ ಮಾಡಿಕೊಂಡು, ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ನಾವು ಮನೆ ಕಟ್ಟಬೇಕು, ಪ್ರಾಪರ್ಟಿ ತಗೊಳ್ಬೇಕು, ಅಥವಾ ನಮ್ಮದೇ ಪ್ರಾಪರ್ಟಿ ನಾವು ಅದನ್ನು ಮಾರಿಬಿಟ್ರೆ ನಮ್ಮ ಲೈಫ್ ಸೆಟ್ಲ್ ಮಾಡ್ಕೊಳ್ಬಹುದು ಅಂತ ಕೂಡ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ಅದಕ್ಕೆ ಎಷ್ಟೋ 108 ವಿಘ್ನಗಳು ಬಂದಿರುತ್ತೆ. ಸ್ವಂತದವರು ಅದರ ಮೇಲೆ ಕೇಸು, ಕಚೇರಿ, ಕೋರ್ಟು ಅಂತ ಅಲೀತಾ ಇರ್ತಾರೆ, ಹಾಕಿರ್ತಾರೆ, ನೆಮ್ಮದಿ ಕೊಟ್ಟಿರೋದಿಲ್ಲ. ಅಂತಹವ್ರು ಎಲ್ಲರೂ ಕೂಡ ಇದನ್ನು ಈ ರೀತಿ ನೀವು ಪರಿಹಾರ ಮಾಡಿಕೊಂಡಿದ್ದೆ ಆದರೆ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ಯಾಕಂದರೆ ಪಂಚಮಿ ಅನ್ನುವಂಥದ್ದು ವಾರಾಹಿ ದೇವಿಯ ದಿನ ಅಂತಲೇ ಹೇಳ್ತೀವಿ. ಈ ದಿನ ನಾವು ಫೋಟೋ ವಿಗ್ರಹ ಇದ್ದರೂ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಅಥವಾ ನೀವು ಈ ಸಣ್ಣದಾಗಿ ಸ್ನಾನ ಮಾಡಿಲ್ಲ ನಾವು ಅಂತ ಹೇಳಿದ್ರು ನೀಟಾಗಿ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೇ ಸಾಲ ಇದ್ದರೂ ಸಾಲ ತೀರುವಂಥ ಶಕ್ತಿ ಕೂಡಿ ಬರುತ್ತೆ, ಬಂಗಾರವನ್ನು ಕೊಂಡುಕೊಳ್ಳುವಂಥ ಯೋಗ ಬರುತ್ತೆ, ಮನೆಯನ್ನು ಕಟ್ಟುವಂಥ ಯೋಗ ಬರುತ್ತೆ. ಮಕ್ಕಳು ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ವ್ಯವಸ್ಥೆ ಕೂಡಿ ಬರುತ್ತೆ, ಹಾಗೂ ಕೆಲಸ ಸಿಗುತ್ತೆ. ಎಜುಕೇಷನ್ ಎಲ್ಲ ಆಗಿದೆ, ಮಕ್ಕಳು ಕೆಲಸ ಮಾಡಬೇಕು ಅಥವಾ ಮದುವೆ ಮಾಡಬೇಕು, ಅವ್ರಿಗೆ ಒಳ್ಳೆ ಸಂಬಂಧ ಕೂಡಿ ಬರಬೇಕು. ದಂಪತಿಗಳಾಗಿದ್ದರೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳು ತುಂಬ ಇದೆ, ಹೇಳೋದಕ್ಕಾಗೋದಿಲ್ಲ, ಹಾಗಂತ ಬಿಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀವಿ ನೋಡಿ. ಅಂಥವ್ರು ಎಲ್ಲರೂ ಕೂಡ 5 ರೂಪಾಯಿ ಕಾಯಿನು ಈ ಥರ ಗೋಲ್ಡಲ್ಲಿ ಇರುತ್ತಲ್ವ, ಅದನ್ನು ತಗೊಳ್ಳಿ. ಲೋಹದಿಂದ ಮಾಡಿರುವಂಥ ಈ ಕಾಯಿನ್ಸನ್ನು ನಾವು ಕೋರಿಕೆಗೆ ಅಥವಾ ನಮ್ಮ ಪರಿಹಾರಕ್ಕೆ ಅಂತ ತಗೊಳ್ತೀವಲ್ವ, ಮುಖ್ಯವಾಗಿ ನೆರವೇರಿಸಿಕೊಡುತ್ತೆ. ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥದ್ದು ಹಾಗೂ ಶುಕ್ರನ ಒಂದು ಸಂಖ್ಯೆ ಅಂತ ಕೂಡ ನಾವು ತಿಳಿಸೋದ್ರಿಂದ ಇದನ್ನು ಮುಖ್ಯವಾಗಿ 5 ರೂಪಾಯಿ ಕಾಯಿನ್ಸನ್ನು ನಾವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ತಗೊಂಡು ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ. ಪೂಜೆ ಮನೆಯಲ್ಲೇ ಇರುತ್ತೆ, ಆ ಅರಿಶಿಣ ಕೂಡ ನೀವು ಆರಾಮಾಗಿ ತಗೊಳ್ಬಹುದು. ಇನ್ನು ಅಷ್ಟಗಂಧವನ್ನು ತಗೊಳ್ಳಿ, ಎಲ್ಲರೂ ಇಟ್ಕೊಳ್ತೀವಲ್ವ, ಆ ಗಂಧ ಇದ್ದರೂ ಪರವಾಗಿಲ್ಲ. ಸ್ವಲ್ಪ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಪಚ್ಚ ಕರ್ಪೂರ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಅಂದರೆ ಬೆಸ್ಟು ಸ್ನೇಹಿತರೆ. ಇಲ್ವಾ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಸಾಧಾರಣವಾದಂಥ ಕರ್ಪೂರವನ್ನು ತಗೊಳ್ಳಿ. ಪಚ್ಚ ಕರ್ಪೂರ ಅಂದರೆ ಶ್ರೀ ಮಹಾವಿಷ್ಣುವಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ತೀರ್ಥದಲ್ಲಿ, ಪ್ರಸಾದದಲ್ಲಿ, ಎಲ್ಲದರಲ್ಲೂ ಆರತಿ ಮಾಡೋದರಿಂದ ಹಿಡಿದು ಪಚ್ಚ ಕರ್ಪೂರವನ್ನು ಬಳಸ್ತಾರೆ. ಅಂದರೆ ಕಲಿಯುಗದ ಭಗವಂತನಿಗೆ ಅಷ್ಟು ಪ್ರೀತಿಕರವಾಗಿರುವಂಥದ್ದು. ಅಂತಹದ್ದನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಅದಿಲ್ಲ ಅಂತ ಹೇಳಿದ್ರು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿರುವಂಥ ಕರ್ಪೂರವನ್ನೇ ತಗೊಳ್ಳಿ. ಇಷ್ಟನ್ನು ನೀವು ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಮಿಕ್ಸ್ ಮಾಡಿದ್ದೆ ಸ್ವಲ್ಪ ಬ್ಯಾಟರ್ ಥರ ಮಾಡ್ಕೊಳ್ಬೇಕು. ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ. ಈ ಥರ ಮಾಡಿ ನೀವು ಇದರಲ್ಲಿ 5 ಕಾಯಿನ್ಸನ್ನು ಹಾಕಬೇಕು. 5 ರೂಪಾಯಿ ಕಾಯಿನ್ಸ್ ಇಷ್ಟು ಹಾಕಬೇಕು. ನಾವು ಇಷ್ಟು ಕಾಸನ್ನು ನಾವು ಹಾಕಬೇಕಾ ಈ ಪರಿಹಾರಕ್ಕೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬಿಟ್ರೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಇದರಲ್ಲಿ ಸುಮ್ಮನೆ ಇಷ್ಟು ಚಿಕ್ಕದಾಗಿ
ಖರ್ಚು ಮಾಡಿ ಮಾಡುವಂಥದ್ದು. ಆದರೆ ಇದರಿಂದ ನಮಗೆ ದೊಡ್ಡ ಸಮಸ್ಯೆಗಳು ಬಗೆಹರಿದು ತುಂಬ ಲಾಭದಾಯಕವಾದಂಥ ಜೀವನವನ್ನು ನಾವು ನೋಡಬಹುದು. ಇದನ್ನು ಈ ಬ್ಯಾಟರಲ್ಲಿ ಹಾಕಿ ನೀವು ಇಷ್ಟ ದೇವರು, ವಾರಾಹಿ ದೇವಿ, ಶ್ರೀ ಮಹಾಲಕ್ಷ್ಮಿ ಈ ಥರ ಕೇಳ್ಕೊಂಡಿದ್ದೆ ದೀಪ ಹಚ್ಚೋಕ್ಕೆ ಸಾಧ್ಯ ಆದರೆ ಹಚ್ಚಿ, ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವ್ರ ಮನೆಯಲ್ಲಿ ಇಡಿ. ಈ ಥರ ಇಟ್ಟು 3 ದಿನ ಅಥವಾ 1 ವಾರ ಆದಮೇಲೆ ಇದನ್ನು ನೀಟಾಗಿ ನೀವು ಗಟ್ಟಿಯಾಗಿರುತ್ತೆ, ಅದನ್ನು ಮತ್ತೆ ತೊಳೆಯೋದಕ್ಕೆ ಹೋಗಬೇಡಿ. ಅದರೊಳಗಡೆ ಸ್ವಲ್ಪ ನೀರನ್ನು ಹಾಕಿದ್ದೆ ಕ್ಲೀನಾಗಿ ಬಂದುಬಿಡುತ್ತೆ. ತೆಗೀರಿ ಅಷ್ಟೇ. ಅದರಲ್ಲಿ ಮೆತ್ಕೊಂಡಿರುವಂಥ ಈ ಅರಿಶಿಣದ ಪೇಸ್ಟ್ ಏನು ಇರುತ್ತೆ ನೋಡಿ, ಅದನ್ನೇನು ತೊಳೆಯೋದಕ್ಕೆ ಹೋಗಬೇಡಿ. ಸೀದಾ ಇದನ್ನು ತಗೊಂಡೋಗಿ ನಿಮಗೆ ಹತ್ತಿರದಲ್ಲೇ ಅಮ್ಮನವರ ದೇವಸ್ಥಾನಗಳು ಯಾವುದೇ ಇದ್ದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಕೊಡಿ. ಹೋಗ್ಬಿಟ್ಟು ಉಂಡಿನಲ್ಲಿ ಹಾಕಿ ಸ್ನೇಹಿತರೆ. ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಕೇಳ್ಕೊಂಡಿರ್ತೀರಲ್ವ, ಅದೇ ಕೋರಿಕೆ ಏನು ಇಲ್ಲಿ ಮಾಡಿ ನೀವು ಪರಿಹಾರ ಮಾಡಿರ್ತೀರ, ಆ ದಿನ ಕೇಳ್ಕೊಂಡಿರ್ತೀರ, ಅದೇ ಕೋರಿಕೆಯನ್ನೇ ಕೇಳಿಕೊಂಡು ಹಾಕಿಬಿಟ್ಟು ಉಂಡಿನಲ್ಲಿ ನೀವು ವಾಪಸ್ ಬರಬೇಕು ಸ್ನೇಹಿತರೆ. ಈ ರೀತಿ ನೀವು 1 ಪಂಚಮಿಗೆ ಮಾಡಿ ನೋಡಿ. 3 ಪಂಚಮಿ ಅಷ್ಟರಲ್ಲಿ ನಿಮ್ಮ ಕೋರಿಕೆಗಳು ನೆರವೇರುತ್ತೆ. ತಾಯಿ, ನಾವು 3, 5, 9 ಪಂಚಮಿಗಳು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಒಂದೊಂದೇ ಕೋರಿಕೆ ನೆರವೇರಿಬಿಡುತ್ತೆ. ಇಷ್ಟಾರ್ಥಗಳು ಬೇಗ ನೆರವೇರಿಸಿ ನಿಮ್ಮ ಮನಸ್ಸಿನ ಎಲ್ಲ ರೀತಿಯ ಇಚ್ಛೆಗಳನ್ನು ಆ ತಾಯಿ ನೆರವೇರಿಸ್ಕೊಡ್ತಾಳೆ ಸ್ನೇಹಿತರೆ. ಇಷ್ಟು ಸುಲಭವಾಗಿರುವಂಥದ್ದನ್ನು ತಪ್ಪದೆ ಮಿಸ್ ಮಾಡಿಕೊಳ್ಳದೆ ಈ ದಿನ ನಾವೆಲ್ಲರೂ ಕೂಡ ಬೇಗ ಒಂದು ಎದುರು ನೋಡ್ತಾ ಇರ್ತೀವಿ, ಅಪೇಕ್ಷೆ ಮಾಡ್ತೀವಿ. ಅಂದರೆ ಕೋರಿಕೆಗಳು ನೆರವೇರಬೇಕು ಅನ್ನೋದಕ್ಕೆ ತುಂಬಾ ಶಕ್ತಿದಾಯಕವಾದ ಅಮ್ಮನವರ ನಾಮಗಳನ್ನು ಹೇಳ್ಕೊಳ್ಳಿ. ಪಂಚದಾಸರಿ, ಪಂಚದಾಸರಿ, ಪಂಚದಾಸರಿ. ಪಂಚಮಿ ಅಂತ ತಾಯಿಯನ್ನು ನಾವು ಕರಿತೀವಲ್ವ, ಅದಕ್ಕೆ ಪಂಚದಾಸರಿ ಅನ್ನುವಂಥದ್ದು ಕೂಡ ತಾಯಿಯ ಮತ್ತೊಂದು ನಾಮ. ಈ ನಾಮದಲ್ಲಿ ಬಹಳ ಶಕ್ತಿ ಇದೆ. ಎಷ್ಟು ಸಾರಿ ನಿಮಗೆ ಸಾಧ್ಯ ಆಗುತ್ತೆ ನೋಡಿ, ಅಷ್ಟು ಸಾರಿ ಹೇಳ್ಕೊಳ್ಳಿ, ಇಷ್ಟಾರ್ಥಗಳು ನೆರವೇರುತ್ತೆ. ಕಲಿಯುಗದಲ್ಲಿ ಮಂತ್ರ ಜಪ ಮಾಡಿದಾಗ, ನಾಮಗಳನ್ನು ಸ್ಮರಣೆ ಮಾಡಿದಾಗ ಸಾಕಾಗುತ್ತೆ, ಬೇಗ ಕೋರಿಕೆಗಳು ನೆರವೇರುತ್ತೆ. ಅದಕ್ಕೋಸ್ಕರ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ, ಒಂದು ಚೀಟಿಯಲ್ಲಿ ನೀವು ಪಂಚದಾಸರಿ ಅಂತ ಬರೆದುಬಿಟ್ಟು ನಿಮ್ಮ 5 ಸಮಸ್ಯೆಗಳನ್ನು ಅದರೊಳಗಡೆ ಬರೆದು ಕೇಳಿಕೊಂಡು ಈ ಕೋರಿಕೆಗಳು ಅಥವಾ ಈ ಸಮಸ್ಯೆಗಳನ್ನು ನೆರವೇರಿಸು ತಾಯಿ, ಬೇಗ ಕೋರಿಕೆಗಳನ್ನು ನೆರವೇರಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡು ತಾಯಿ. ಈ ರೀತಿ ಪಂಚಮಿಗಳು ಮತ್ತೊಂದು ಬರುವ ಪಂಚಮಿ ಕೂಡ ನಾನು ಪೂಜೆಯನ್ನು ಮಾಡ್ತೀನಿ, ಆರಾಧಿಸ್ತೀನಿ ನಿನ್ನನ್ನು ಅಂತ ಕೇಳಿಕೊಂಡು ಮಾಡ್ಕೊಳ್ಳಿ. ಆ ಚೀಟಿ ನೀವು ಮಾರನೇ ದಿನ ತೆಗೆದು ಯಾರು ತುಳಿದೇ ಇರುವ ಕಡೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಚೂರು ಚೂರು ಮಾಡಿ ಹಾಕ್ಬಿಡಬಹುದು. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ, ನಿಮ್ಮ ಕೋರಿಕೆಗಳು ತಟ್ಟಂತ ನೆರವೇರುತ್ತೆ. ಒಳ್ಳೆಯದಾಗಲಿ.